And I can totally understand your angry and ego. ಎಡೀಸ್ ಹೇಳ್ತಾ ಇದೆ, ನಿಮ್ಮದು ನೀವು ಮನೆ ಆಗಿರ್ಬೋದು, ಏನಾದರೂ ನಿಮ್ಗೆ ನೀವು ಮಾಡ್ಕೊಳಕ್ಕಾಗಲ್ಲ. ಲೈಕ್ ಹೇಗೆ ಅಂದರೆ ಬಿಕಾಸ್ ಆಫ್ ಆಸ್ಪಿರೇಷನ್. ನೋಡ್ಬೋದು ನೀವು ಅವ್ರು ಗುಡ್ ಯಾವ ಥರ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಎಲ್ಲನೂ ಬಂದ್ಬಿಟ್ಟು ಅವರು ಗುಡ್ ಫುಡ್ಗಾಗಿರ್ಬೋದು, ಇಲ್ಲಾಂದರೆ ಇನ್ವೆಸ್ಟ್ ಮಾಡ್ತಿರ್ತಾರೆ ಮುಂದೆ ಫ್ಯೂಚರ್ಗೋಸ್ಕರ ಅಂತ. ಸ್ವಲ್ಪ ಜನಕ್ಕೆ ಜನ್ರೇಷನಿಂದ ಆಗಿರ್ಬೋದು, ಇಲ್ಲಾಂದರೆ ಫೇಸ್ ಶೇಪ್, ನಿಮ್ಮ ಸ್ಕೆಲಿಟನ್ ಯಾವ ಶೇಪ್ ಇರುತ್ತಲ್ಲ ಅದಿರ್ಬೋದು. ಇನ್ನು ಸ್ವಲ್ಪ ಜನಕ್ಕೆ ಹೇಗಿರುತ್ತೆ ಅಂದರೆ ಜೆನೆಟಿಕ್. ಅವ್ರ ಜೆನೆಟಿಕಲ್ಲಿ ಯಾವ ಹೇಗೆ ಅಂದರೆ ರೀಲ್ಸ್ ನೋಡ್ತಾ ಇರ್ತಾರೆ, ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡೋಣ ಆ್ಯಂಡ್ ಇನ್ನೂ 15 ಮಿನಿಟ್ಸ್ ಎಕ್ಸ್ಟ್ರಾ ನೋಡೋಣ, ಆ್ಯಂಡ್ ಅದಲ್ಲದೆ ಇನ್ನೂ ಸ್ಕ್ರೋಲ್ ಮಾಡ್ತಾ ಆ್ಯಂಡ್ ಲೈಕ್ ಪಾರ್ನ್ ಬಂದರೆ ಇನ್ನು 15 ಮಿನಿಟ್ಸ್ ಎಕ್ಸ್ಟ್ರಾ ನೋಡೋಣ ಆ್ಯಂಡ್ ಇನ್ನೂ ನೆಕ್ಸ್ಟ್ ವೀಡಿಯೋ ನೋಡೋಣ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಬಿಕಾರಿ ಹೇಗಿದೆಯಾ? ಸಾರಿ, ಬೇಜಾರಾಯ್ತಲ್ಲ. ಇದನ್ನ ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ಯುವರ್ ಆ್ಯಂಗ್ರಿ ಆ್ಯಂಡ್ ಈಗೋ. ಬಟ್ ಇದನ್ನ ನಾನು ಹೇಳ್ತಾ ಇಲ್ಲ, ಇದನ್ನ ಸ್ಟ್ಯಾಟ್ಸ್ ಹೇಳ್ತಾ ಇದೆ. ಬಟ್ ಇವಾಗ ಏನು ಮಾಡಬೇಕು ಅಂದರೆ ನಿಮ್ಮ ಈಗೋನ ಸೈಡ್ಗೆ ಇಟ್ಬಿಟ್ಟು ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ. ಅಲ್ಲಿಂದ ನಿಮ್ಗೆ ಏನಾದ್ರು ಲಕ್ ಬರ್ಬೋದು ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಅಂತ. ಪ್ರತಿ ವೀಡಿಯೋಲಿ ಹೇಳೋ ಹಾಗೆ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಸ್ಟೈಲ್ ಬ್ಲಿಂಕ್ ಆ್ಯಂಡ್ ನಾನು ನಿಮ್ಮ ಅವಿನಾಶ್. ಹೆಸರಂತರೂ ಕೇಳೇ ಇರ್ತೀರಾ. ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡೌನ್ಫಾಲ್ ಆಫ್ ದಿ ಜನ್ರೇಷನ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದು ತುಂಬ ಬೇಗ ಮಾಡೋಣ ಆ್ಯಂಡ್ ತುಂಬ ಲೇಟಾಗೆಲ್ಲ ಮಾಡೋದು, ಡೈರೆಕ್ಟ್ ಟಾಪಿಕ್ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸ್ಟಡೀಸ್ ಹೇಳ್ತಾ ಇದೆ, ನಿಮ್ಮದು ನೀವು ಮನೆ ಆಗಿರ್ಬೋದು, ಏನಾದರೂ ನಿಮ್ಗೆ ನೀವು ಮಾಡ್ಕೊಳಕ್ಕಾಗಲ್ಲ. ಲೈಕ್ ಹೇಗೆ ಅಂದರೆ ಬಿಕಾಸ್ ಆಫ್ ಆಸ್ಪಿರೇಷನ್. ಮೆಟೀರಿಯಲಿಸ್ಟಿಕ್ ಆ್ಯಂಡ್ ವ್ಯಾಲ್ಯೂ ಬಗ್ಗೆ ಮಾತಾಡೋಣ. ಸ್ವಲ್ಪ ಜನ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಲೈಕ್ ಹೇಗೆ ಅಂದರೆ, ಸ್ವಲ್ಪ ಜನ ಹೇಗಿರ್ತೀರ ಅಂದರೆ ಐಫೋನ್ ತೊಗೋತೀರಾ ಆ್ಯಂಡ್ ಅದಲ್ಲದೆ ಮತ್ತು ನೈಕಿ ಕೂಡ ತೊಗೋತೀರಾ. ಅದನ್ನ ಸೇವಿಂಗ್ ಮಾಡಬೇಕು 5% ಜನ ಕೂಡ ಇಲ್ಲ. ಆ್ಯಂಡ್ ಅದೇ ಥರನೇ 35,000 ಸಂಬಳ ಬರ್ತಾ ಇರುತ್ತೆ ಯಾರಿಗೋ ಒಬ್ಬಂಗೆ, ಆ್ಯಂಡ್ ಅವ್ನು ಕೂಡ ಐಫೋನ್ ತೊಗೋತಾನೆ ಆ್ಯಂಡ್ EMI ಅಲ್ಲಿ, ಆ್ಯಂಡ್ ಅದಲ್ಲದೆ ನೈಕಿ ಕೂಡ ತೊಗೋತಿರ್ತಾನೆ. ಅದಲ್ಲದೆ ಮತ್ತೆ ಇನ್ನೊಂದು ಸ್ವಲ್ಪ ಜನ ನೋಡ್ಬೋದು ನೀವು, ಅವ್ರು ಗುಡ್ ಯಾವ ಥರ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಎಲ್ಲನೂ ಬಂದ್ಬಿಟ್ಟು ಅವರು ಗುಡ್ ಫುಡ್ಗಾಗಿರ್ಬೋದು, ಇಲ್ಲಾಂದರೆ ಇನ್ವೆಸ್ಟ್ ಮಾಡ್ತಿರ್ತಾರೆ ಮುಂದೆ ಫ್ಯೂಚರ್ಗೋಸ್ಕರ ಅಂತ. ಸೊ ನಿಮ್ಗೆ ಆವಾಗಲೇ ಗೊತ್ತಾಗ್ತಿದೆ ಮೆಟೀರಿಯಲಿಸ್ಟಿಕ್ ಆ್ಯಂಡ್ ವ್ಯಾಲ್ಯೂ ಬಗ್ಗೆ ಏನು ಅಂತ. ಗ್ರೋಯಿಂಗ್ ಸ್ಟೇಜ್ ಯಾವಾಗಪ್ಪ ಅಂದರೆ ಲೈಕ್ ಚೈಲ್ಡ್ಹುಡ್ ಆಗಿರ್ಬೋದು, ಇಲ್ಲ ನಿಮ್ಮದು ಇವಾಗಿರ್ಬೋದು ಈ ಸ್ಟೇಜು, ಅದೆಲ್ಲ ಗ್ರೋಯಿಂಗ್ ಸ್ಟೇಜ್ ಆಗಿರುತ್ತೆ. ಲೈಕ್ ಹೇಗೆ ಅಂದರೆ ನೀವು ಬಟ್ ಈ ಟೈಮಲ್ಲಿ ಏನು ಮಾಡ್ತೀರ ಅಂದರೆ ತುಂಬ ಕೇಸಸ್ನೆಲ್ಲ ಫಾಲೋ ಮಾಡ್ತಿದ್ರೆ ಆ್ಯಂಡ್ ಇಶ್ಯೂನ ಫೇಸ್ ಮಾಡೋದಾಗಿದೆ. ಲೈಕ್ ಕೋವಿಡ್ ಆಗಿರ್ಬೋದು ಆ್ಯಂಡ್ ತುಂಬ ಏನೇನೋ ಇದೆ ಇಶ್ಯೂ ಎಲ್ಲ ನೀವು ಫೇಸ್ ಮಾಡೋದಾಗಿದೆ. ಆ್ಯಂಡ್ 35 to 30% ಜನ ಏನು ಮಾಡ್ತಿದ್ದಾರೆ ಅಂದರೆ ಲೈಕ್ ಅವರೆಲ್ಲ ಆಗಲೇ ಮೆಂಟಲ್ ಹೆಲ್ತಿಂದ ಇಲ್ಲಾಂದರೆ ಮೆಂಟಲ್ ಇದರಿಂದ ಇಲ್ನೆಸ್ಸಿಂದ ಇದು ಆಗ್ತಿದ್ದಾರೆ. ಆ್ಯಂಡ್ ಅದಲ್ಲದೆ 60% ಜನ ಏನಾಗಿದೆ ಅಂದರೆ ಈ ಜನ್ರೇಷನಲ್ಲಿ ಲೋ ಕಾನ್ಫಿಡೆನ್ಸಲ್ಲಿದ್ದಾರೆ. ಆ್ಯಂಡ್ 80% ಜನ ನೀವು ನೋಡಿರ್ಬೋದು ಲೈಕ್ ಹೇಗೆ ಅಂದರೆ ಅವರಾಗಲೇ ಬ್ಯಾಡ್ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಆ್ಯಂಡ್ ಏನು ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ನೋಡೋಣ ಬನ್ನಿ. ಆಸಿಮೆಟ್ರಿಕ್ ಫೇಸ್ ಅಂತ ಕೇಳಿರ್ತೀರ. ಲೈಕ್ ಹೇಗೆ ಅಂದರೆ ಸ್ವಲ್ಪ ಜನ ಫೇಸು ಕರೆಕ್ಟಾಗಿಂದ ಇರೋಲ್ಲ. ಅದು ಯಾವ ಥರ ಬರ್ತದೆ, ಸ್ವಲ್ಪ ಜನಕ್ಕೆ ಜನ್ರೇಷನಿಂದ ಆಗಿರ್ಬೋದು, ಇಲ್ಲಾಂದರೆ ಫೇಸ್ ಶೇಪ್, ನಿಮ್ಮ ಸ್ಕೆಲಿಟನ್ ಯಾವ ಶೇಪ್ ಇರುತ್ತಲ್ಲ ಅದಿರ್ಬೋದು. ಇನ್ನು ಸ್ವಲ್ಪ ಜನಕ್ಕೆ ಹೇಗಿರುತ್ತೆ ಅಂದರೆ ಜೆನೆಟಿಕ್. ಅವ್ರ ಜೆನೆಟಿಕಲ್ಲಿ ಯಾವ ಥರ ಇರುತ್ತೆ ಅದು ಫಾಲೋ ಆಗ್ತಾ ಇರುತ್ತೆ. ಆ್ಯಂಡ್ ಅದು ಏನಾಗಿರುತ್ತೆ ಅಂದರೆ ಲೈಕ್ ನೀವು ಚೀವ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ. ಲೈಕ್ ಏನಾದರೂ ನಿಮಗೆ ಫುಲ್ ಪೇನ್ ಆಯಿತು ಅಂದರೆ ಸಡನ್ನಾಗಿ ಡಾಕ್ಟ್ರ್ ಹತ್ರ ಹೋಗೋದು, ಇಲ್ಲಾಂದರೆ ಈ ಕಡೆ ಸೈಡ್ ಏನಾದ್ರು ಪೇನ್ ಆಯಿತು ಅಂದರೆ ನೆಕ್ಸ್ಟ್ ಸೈಡ್ ಆ ಕಡೆ ಸೈಡ್ ತಿನ್ನೋದು, ಅದರಿಂದ ಏನಾಗುತ್ತೆ ಆಸಿಮೆಟ್ರಿಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ನೀವು ನೋಡಿರ್ಬೋದು ಕಾಲೇಜ್ ಅಂತ ನಮ್ಮ ಬಾಡಿಲಿ ಇರುತ್ತೆ. ಲೈಕ್ ಹೇಗೇನಂದರೆ ಅದು ಸ್ವಲ್ಪ ಏನಾದರೂ ಮಾರ್ಕ್ ಆದರೆ ಅದೆಲ್ಲ ಅದು ರಿಕವರ್ ಮಾಡುತ್ತೆ. ಲೈಕ್ ಹೇಗೆ ಅಂದರೆ ನಿಮ್ಗೇನಾದ್ರು ಮಾರ್ಕ್ ಚಿಕ್ಕ ಮಾರ್ಕ್ ಆಗಿರ್ಬೋದು, ಪಿಂಪಲ್ದಾಗಿರ್ಬೋದು, ಇಲ್ಲ ಆ್ಯಕ್ನಿದಾಗಿರ್ಬೋದು, ಅದರ್ವೈಸ್ ನಿಮ್ಗೇನಾದ್ರು ಮಾರ್ಕ್ ಬಿದ್ದಿರುತ್ತೆ ಅದೆಲ್ಲ ಹೋಗುತ್ತೆ. ಆ್ಯಂಡ್ ಅದು ಬಿಟ್ಟು ನಿಮ್ಗೇನೋ ದೊಡ್ಡದಾಗಿದ್ದರೆ ಅದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಅದಲ್ಲದೆ ನೀವೇನಾದರೂ ಸಿಗರೇಟ್ ಆಗಿರ್ಬೋದು, ಇಲ್ಲಾಂದರೆ ಉಕ್ಕ ಆಗಿರ್ಬೋದು, ಇಲ್ಲಾಂದರೆ ನೀವು ಅದೆಲ್ಲ ಹೊಡಿತಾ ಇದ್ದರೆ ಬಟ್ ಅದನ್ನ ಇವಾಗಲೇ ಸ್ಟಾಪ್ ಮಾಡಿ. ಯಾಕೆ ಅಂದರೆ ಕಾಲೇಜ್ ಅದೇನಂದರೆ ನಿಮ್ಮ ಸ್ಕಿನ್ನೇ ಬಿಡೋಲ್ಲ. ಲೈಕ್ ನೀವು ನೋಡಿರ್ತೀರ ಮೌತ್ ಇನ್ಸೈಡ್ ಯಾವ ಥರ ಬ್ಲ್ಯಾಕ್ ಆಗಿರುತ್ತೆ ಅಂತ. ಸೊ ಅದನ್ನೇ ಬಿಡೋಲ್ಲ ಅಂದರೆ ಕಾಲೇಜ್ ಏನು ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ಅದನ್ನ ಸ್ಟಾಪ್ ಮಾಡಿ ಟ್ರೈ ಮಾಡಿ. ಅದು ಡೈರೆಕ್ಟ್ ಅದಕ್ಕೆ ಎಫೆಕ್ಟ್ ಕೊಡೋಲ್ಲ. ಲೈಕ್ ಅದರೊಳಗಡೆ MMP ಅಂತ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ನಿಮ್ಮನ್ನ ಬಿಲ್ಡ್ ಮಾಡುತ್ತೆ. ಲೈಕ್ ಏನಂದರೆ ನಿಮ್ಮದು ಸ್ಕ್ರ್ಯಾಚ್ ಆಗಿರ್ಬೋದು, ಇಲ್ಲಾಂದರೆ ಅದ್ರ ಮೇಲೆ ಆ್ಯಕ್ನಿ, ಅದರಿಂದ ಏನಾದರೂ ನಿಮಗೆ ಮಾರ್ಕ್ ಏನಾದರೂ ಆಗಿದ್ರೆ ಅದನ್ನೆಲ್ಲ ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ತಿರುತ್ತೆ. ಅದು MMP ಅದನ್ನ ಅದು ಡೈರೆಕ್ಟಾಗಿ ಹಿಟ್ ಮಾಡುತ್ತೆ. ಸೊ ಅದರಿಂದ ಅದು ಲೆಸ್ ಆಗ್ತಾ ನಿಮ್ಮ ನೆಕ್ಸ್ಟ್ ಏನಾದ್ರು ಮಾರ್ಕ್ ಆಗಿರ್ಬೋದು ಏನಾದರೂ ಆದ್ರೂ ಅದು ಮತ್ತೆ ರಿಕವರ್ ಮಾಡೋಲ್ಲ. ಸೊ ಆದಷ್ಟು ಸಿಗರೇಟ್ ಆಗಿರ್ಬೋದು ಅದನ್ನೆಲ್ಲ ಇವಾಗಲೇ ಟ್ರೈ ಟು ಸ್ಟಾಪ್ ದಟ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಯಾವಾಗಾದರೂ ಹೋಟೆಲ್ಗೆ ಹೋಗಿರ್ತೀರ. ಹೋಟೆಲ್ಗೆ ಹೋದಾಗ ಲೈಕ್ ಅಲ್ಲಿ ಬೆಡ್ ಏನಿರುತ್ತಲ್ಲ ಫುಲ್ ಸಾಫ್ಟ್ ಆಗಿರುತ್ತೆ ಅಂತ ಸುಮ್ಮನೆ ಒಂದಿನ ನೀಟಾಗಿ ಸ್ಲೀಪ್ ಆಗಿರುತ್ತೆ. ಲೈಕ್ ನೀವು ಡೈಲಿ ಅದೇ ಕಂಟಿನ್ಯೂ ಮಾಡ್ತಾಯಿದ್ರೆ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಲೈಕ್ ಹೇಗೆ ಅಂದರೆ ಅದು ನೀವು ಮಲ್ಕೊಂಡಾಗ ಏನಿದೆಯಲ್ಲ ಒನ್ ಸೈಡ್ ಅಪ್ ಸೈಡ್ ಹೋಗೋದು ಆ್ಯಂಡ್ ಡೌನ್ ಸೈಡ್ ಕೆಳಗಡೆ ಹೋಗೋದು ಆ ಥರ ಎಲ್ಲ ಆಗುತ್ತೆ. ಲೈಕ್ ಅದರಿಂದ ಬ್ಯಾಲೆನ್ಸ್ ಆಗಿಬಿಟ್ಟು ಇಂಬ್ಯಾಲೆನ್ಸ್ ಆಗಿ ಅದರಿಂದ ನಿಮಗೆ ಬ್ಯಾಕ್ ಪೇನ್ ಆಗಿರ್ಬೋದು, ಇಲ್ಲಾಂದರೆ ನೆಕ್ ಪೇನ್ ಅದೆಲ್ಲ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ನೋಡಿರ್ಬೋದು ಓಲ್ಡ್ ಜನ್ರೇಷನ್ಗೆ ಏನೂ ಬರ್ತಿರಲಿಲ್ಲ ಇದು. ಯಾಕೆ ಅಂದರೆ ಅವರೆಲ್ಲ ನೆಲದ ಮೇಲೆ ಮಲ್ಕೋತಿದ್ರು. ಅದರಿಂದ ಏನಾಗುತ್ತೆ ಫ್ಲ್ಯಾಟ್ ಆಗಿರುತ್ತಲ್ಲ. ಸೊ ಅದರಿಂದ ಅವ್ರಿಗೆ
ಏನೋ ಪೇನ್ ಬರ್ತಿರಲಿಲ್ಲ. ಆ್ಯಂಡ್ ಅದಲ್ಲದೆ ನೀವು ಇವಾಗ್ಲೂ ಅದನ್ನ ಅವಾಯ್ಡ್ ಮಾಡ್ಬೋದು. ಲೈಕ್ ನೀವು ಬೆಡ್ ಮೇಲೆ ಮಲ್ಕೋಬೇಕು ಅಂದರೆ ಫ್ಲ್ಯಾಟ್ ಬೆಡ್ಸ್ ಎಲ್ಲ ಬರುತ್ತೆ, ಬೇಕಾದ್ರೆ ಅದನ್ನ ಯೂಸ್ ಮಾಡಿ. ಆ್ಯಂಡ್ ಪಿಲ್ಲೋ ಏನಾದರೂ ಯೂಸ್ ಮಾಡೋದಾದರೆ ಫುಲ್ ಫ್ಲ್ಯಾಟ್ ಪಿಲ್ಲೋ ಬರುತ್ತೆ, ಅದನ್ನ ಯೂಸ್ ಮಾಡಿ. ನೀವು ಏನಾದರೂ ಫುಲ್ ಸಾಫ್ಟ್ ಆಗಿರ್ಬೋದು ಕಾಟನ್ ಆ ಥರ ಎಲ್ಲ ಯೂಸ್ ಮಾಡ್ತಿದ್ರೆ ಅದನ್ನ ಸ್ಟಾಪ್ ಮಾಡಿ. ಲೈಕ್ ಹೇಗೆಂದರೆ ನೀವು ಒಂದ್ಸತಿ ಅದರ ಮೇಲೆ ಮಲ್ಕೊಂಡಾಗ ಅದೇನಿದೆಯಲ್ಲ ಒಂದು ಸೈಡ್ ಒಳಗಡೆ ಹೋದಾಗ ನೀವು ನೆಕ್ ಪೇನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದಷ್ಟು ನೀವು ಆ ಥರ ಏನಾದ್ರು ಯೂಸ್ ಮಾಡ್ತಿದ್ರೆ ಇವಾಗಲೇ ಅದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದರಲ್ಲೇ ಲೈಕ್ ಜಾವ್ಲೈನ್ ನೀವು ನೋಡಿರ್ತೀರ ಸುಮಾರು ಜನ ಏನಂದರೆ ಏನು ಸಿಕ್ಕಿದ್ದೆಲ್ಲ ಚೀವ್ ಮಾಡ್ತಾ ಇರ್ತಾರೆ. ಲೈಕ್ ಬೂಮರ್ ಆಗಿರ್ಬೋದು ಅದು ಇದು ಅಂತ ಎಲ್ಲ ಚೀವ್ ಮಾಡ್ತಾ ಇರ್ತಾರೆ ಸುಮ್ಮನೆ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಫೇಸ್ ಶೇಪ್ ಏನಿದಿಲ್ಲ ಅಸಿಮೆಟ್ರಿಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೀವು ಏನೇ ಮಾಡಬೇಕಂದ್ರೆ ಫಸ್ಟ್ ಹೋಗ್ಬಿಟ್ಟು ಡಾಕ್ಟ್ರಿಗೆ ತೋರಿಸಿ. ಲೈಕ್ ಅದನ್ನ ನೀವು ಮಾಡ್ತೀನಿ ಅಂತಂದು ಅವರೆಲ್ಲ ಪ್ರಿಸ್ಕ್ರಿಪ್ಷನ್ ಹೇಳ್ತಾರೆ, ಅದನ್ನು ನೀವು ಫಾಲೋ ಮಾಡಿ. ಅದರಿಂದ ಬರೋ ಚಾನ್ಸ್ ತುಂಬ ಇರುತ್ತೆ. ನೀವು ಸುಮ್ಮನೆ ಸಿಕ್ಕಿದ್ದೆಲ್ಲ ಚೀವ್ ಮಾಡ್ತಾಯಿದ್ರೆ ಅದರಿಂದ ನಿಮ್ಮ ಶೇಪ್ ಹೋಗೋ ಚಾನ್ಸ್ ತುಂಬ ಇರುತ್ತೆ. ಆ್ಯಂಡ್ ಅದಲ್ಲದೆ ಮತ್ತೆ ನಿಮ್ಗೇನಾದರೂ ತುಂಬ ಸನ್ಲೈಟ್ ಅಕವರ್ ಮಾಡೋದ್ರಿಂದನೂ ನಿಮ್ಮ ಫೇಸ್ ಶೇಪ್ ಏನಿದೆ ಚೇಂಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಲೈಕ್ ನೀವು ನೋಡಿರ್ತೀರ ಸ್ಕೂಲ್ ಆಗಿರ್ಬೋದು, ಇಲ್ಲಾಂದರೆ ಆಫೀಸ್ ಆಗಿರ್ಬೋದು, ಇಲ್ಲ ಕಾಲೇಜ್, 3 ಹೊತ್ತು ನೀವು ಬಸ್ಸಲ್ಲಿ ಹೋಗಬೇಕಾದ್ರೆ ವಿಂಡೋ ಸೀಟಲ್ಲಿ ಕೂತ್ಕೊಂಡಿರ್ತೀರ. ಆ್ಯಂಡ್ ವಿಂಡೋ ಸೀಟಿಂದ ಏನು ಬರುತ್ತೆ ಡೈರೆಕ್ಟ್ ಸನ್ಲೈಟ್ ಬರುತ್ತೆ, ಅದರಿಂದನೂ ಫೇಸ್ ಶೇಪ್ ಚೇಂಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದಷ್ಟು ವಿಂಡೋ ಸೀಟ್ ಆಗಿರ್ಬೋದು ಆ್ಯಂಡ್ ಡೈರೆಕ್ಟು ಸನ್ಲೈಟ್ನ ತೊಗೊಳೋದನ್ನ ಸ್ಟಾಪ್ ಮಾಡಿ. ಮಾಡರ್ನ್ ಜನ್ರೇಷನಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಏನಪ್ಪ ಅಂದರೆ ಲೈಕ್ ಒಂದು ವಿಜುವಲ್ ಅಪಿಯರೆನ್ಸ್ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಲೋಕಲ್ ಅಪಿಯರೆನ್ಸ್. ಆ್ಯಂಡ್ ವಿಜುವಲ್ ಅಪಿಯರೆನ್ಸ್ ಆ್ಯಂಡ್ ಲೋಕಲ್ ಅಪಿಯರೆನ್ಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಲೈಕ್ ನೋಡಿರ್ತೀರಿ ನೀವು ಈ ಜನ್ರೇಷನಲ್ಲಿ ಏನಾಗ್ತಾಯಿದೆ ಅಂದರೆ ಸುಮಾರು ಜನ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಭಯ ಪಡ್ತಿದ್ದಾರೆ. ಆ್ಯಂಡ್ ಇನ್ 2030 ಅಷ್ಟರಲ್ಲಿ ಎಲ್ಲ 60% ಆಫ್ ದಿ ಇಂಡಿಯಾ ಏನಾಗ್ತಾ ಇದೆ ಅಂದರೆ ಲೈಕ್ ಇಂಡಿಯಾ ಅಂತೆಲ್ಲ ವರ್ಲ್ಡ್ ಹೇಳ್ತಾ ಇರೋದು ಲೈಕ್ ಆದಷ್ಟು ಡಿಜಿಟಲ್ ಕಮ್ಯುನಿಕೇಷನ್ ಆಗ್ತಾಯಿದೆ. ಆ್ಯಂಡ್ 35% ಓನ್ಲಿ ಏನೇ ಇದ್ರೂ ಲೋಕಲ್ ನಾರ್ಮಲ್ ಕಮ್ಯುನಿಕೇಷನ್ ಇರುತ್ತೆ. ಆ್ಯಂಡ್ ನೀವು ಗೊತ್ತಿರುತ್ತೆ ಲೈಕ್ ಹೇಗೆ ಅಂದರೆ ಪೇರೆಂಟ್ಸ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಜೊತೆ ಮಾತಾಡಬೇಕಾದ್ರೆ ನಾರ್ಮಲಾಗಿ ಮಾತಾಡ್ತೀರ ಆ್ಯಂಡ್ ಒಂಚೂರು ಭಯ ಇಲ್ಲದೇ ಮಾತಾಡ್ತೀರ. ಬಟ್ ವೆನ್ ಇಟ್ಸ್ ಕಮ್ ಟು ಹೊರಗಡೆಯವ್ರಾಗಿರ್ಬೋದು, ನಿಮ್ಮ ಕ್ಲೋಸ್ ಆಗಿರಲ್ಲ, ಅವ್ರ ಜೊತೆ ಮಾತಾಡಬೇಕಂತ ಬಂದಾಗ ಯು ವಿಲ್ ಗೆಟ್ ಸ್ಕೇರ್. ಆ್ಯಂಡ್ ಅದರಿಂದ ನಿಮ್ಮ ಮಾತೇನಿರೋದಿಲ್ಲ ಹಂಗಾಗೋ ಚಾನ್ಸ್ ತುಂಬ ಇರುತ್ತೆ. ಸೊ ಅದರಿಂದ ನಿಮ್ಮ ಕಾನ್ಫಿಡೆಂಟ್ನ ಬಿಲ್ಡ್ ಮಾಡ್ಕೊಳ್ಳಿ. ಲೈಕ್ ಅದರಿಂದ ನಿಮ್ಗೆ ಗೊತ್ತಿರುತ್ತೆ, ನೀವು ಆದಷ್ಟು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ ಅವ್ರ ಪ್ರೆಸೆಂಟೇಷನ್ ಹೇಗೆ ಮಾಡ್ತಿರ್ತಾರೆ. ಆ್ಯಂಡ್ ಅದರಿಂದ ನೀವು ನೋಡಿರ್ತಾರೆ ಯಾವತ್ತೂ ಕ್ಯಾಮ್ರಾನ ವೈಡಾಗಿ ಇಟ್ಟಿರ್ತಾರೆ ಅವರು. ಲೈಕ್ ಅದರಿಂದ ಅವ್ರ ಐಸ್ ನೀಟಾಗಿ ಬರುತ್ತೆ ಆ್ಯಂಡ್ ಏರ್ ಲೆಂತ್ ಆಗಿರ್ಬೋದು, ಇಲ್ಲಾಂದರೆ ಅವ್ರ ಕ್ಲಾತ್ ಕರೆಕ್ಟಾಗಿ ಎಲ್ಲ ಕಡೆಯೂ ಇದು ಬರುತ್ತೆ ಕ್ಯಾಮ್ರಾ. ಬಟ್ ನೀವು ಯಾವಾಗ ವೀಡಿಯೋ ಕಾಲಲ್ಲಿ ಮಾತಾಡ್ತಿರ್ತೀರ ಲೈಕ್ ನೀವು ಫೇಸ್ ಕೆಳಗಡೆ ಇಟ್ಕೊಂಡಾಗ ಜಸ್ಟ್ ಯಾವಾಗ ಹೋಗುತ್ತೆ ಅಂದರೆ ಬರೀ ಲಿಪ್ಸ್ ಆಗಿರ್ಬೋದು, ಇಲ್ಲ ನಿಮ್ಮದು ಐಸ್ ಅಲ್ಲಿಗಷ್ಟೇ ಹೋಗುತ್ತೆ. ಸೊ ಅದನ್ನ ಆದಷ್ಟು ಆ ಥರ ಅವಾಯ್ಡ್ ಮಾಡಿ. ಆದಷ್ಟು ಕ್ಯಾಮ್ರಾನ ವೈಡಾಗಿ ಯೂಸ್ ಮಾಡಿ. ಆ್ಯಂಡ್ ಅದನ್ನೆಲ್ಲ ನೋಡಿರ್ತೀರ ನೀವು. ಆ್ಯಂಡ್ ಅದಲ್ಲದೆ ವರ್ಚುವಲ್ ಆ ಥರನೆಲ್ಲ ಯೂಸ್ ಮಾಡಿ. ನಿಮ್ಮದು ಆ್ಯಂಡ್ ಟೆಕ್ಸ್ಚರ್ ಆಗಿರ್ಬೋದು, ಇಲ್ಲಾಂದರೆ ಬಾಡಿ ಲ್ಯಾಂಗ್ವೇಜ್ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಅದರಿಂದ ನೋಡೋರಿಗೆ ತುಂಬ ಇಷ್ಟ ಆಗುತ್ತೆ. ಅದರಿಂದ ನಿಮ್ಮ ಮಾತು ಕೇಳಬೇಕನ್ಸುತ್ತೆ. ನೀವು ಸುಮ್ಮನೆ ನಾರ್ಮಲಾಗಿ ಬಂದುಬಿಟ್ಟು ಅಬ್ಬಬ್ಬ ಅಂತಂದರೆ ಯಾರೂ ನೋಡೋಲ್ಲ. ಸೊ ಆದಷ್ಟು ನೀವು ಲೈಕ್ ಎಷ್ಟೇ ಭಯ ಇದ್ರೂ ಲೈಕ್ ಗೋ ಇಟ್ ಆಗಿದಾಗಲಿ ಅಂತ ಸುಮ್ಮನೆ ಮಾಡಿ, ಆಯಿತಾ. ಕಮ್ಯುನಿಕೇಷನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡೋದು ಅಂತ ಲೈಕ್ ನಿಮ್ಮದು ಫೇಶಿಯಲ್ ಏರ್ ಆಗಿರ್ಬೋದು ಆ್ಯಂಡ್ ಸ್ವಲ್ಪ ಆಕ್ಸೆಸರೀಸ್, ಇಲ್ಲಾಂದರೆ ಕ್ಲೀನ್ ಸ್ಕಿನ್, ಅದರಿಂದ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಲೈಕ್ ಸ್ವಲ್ಪ ಜನ ನೋಡಿರ್ತೀರ ನೀವು ಲೈಕ್ ಅವರು ಟೀತ್ ಇರಲ್ಲ, ಲೈಕ್ ಕ್ರ್ಯಾಕ್ ಆಗಿರುತ್ತೆ ಆ್ಯಂಡ್ ಯೆಲ್ಲೋಯಿಶ್ ಆಗಿರುತ್ತೆ ಆ್ಯಂಡ್ ಮುಂದೆ 2 ಟೀತ್ ಬಿದ್ದೋಗಿರುತ್ತೆ, ಆ ಥರ ಎಲ್ಲ ಇರುತ್ತೆ. ಅವ್ರು ನೀಟಾಗಿ ಮಾತಾಡೋಕ್ಕೋಗಲ್ಲ. ಲೈಕ್ ಅವ್ರು ಹೇಗೆ ಮಾತಾಡ್ತಿರ್ತಾರೆ ಅಂದರೆ ನೀಟಾಗಿ ನಗೋಕ್ಕೆ ಹೋಗೋಲ್ಲ. ಆ್ಯಂಡ್ ನಗಬೇಕಂದ್ರೂ ಆ್ಯಂಡ್ ಕ್ಲೋಸ್ ಮಾಡ್ಕೊಂಡು ನಗಬೇಕಾಗುತ್ತೆ. ಸೊ ಆ ಥರ ಎಲ್ಲ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಲೈಕ್ ಹೋಗ್ಬಿಟ್ಟು ಡೆಂಟಿಸ್ಟ್ಗೆಲ್ಲ ತೋರಿಸ್ಕೊಳ್ಳಿ. ಲೈಕ್ ಅದರಿಂದ ನಿಮ್ಮ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಲೈಕ್ ಏನಾದ್ರು ಕ್ಲೀನಾಗಿದ್ರೇ ನಿಮಗೂ ಕಾನ್ಫಿಡೆಂಟ್ ಬರೋದು ಲೈಕ್ ಮುಂದೆ ಮಾತಾಡೋಕ್ಕೆ ಹೇಗೆ ಅಂತ. ಸೊ ಆದಷ್ಟು ನಾನು ಹೇಳ್ತಾ ಇರೋದನ್ನ ಫಾಲೋ ಮಾಡಿ. ನೀವು ಸುಮ್ಮನೆ ಸಿಗ್ರೇಟ್ ಅದಕ್ಕೆಲ್ಲ ಹೋದರೆ ಲೈಕ್ ಎಲ್ಲೋ ಆಗೋ ಚಾನ್ಸ್ ತುಂಬ ಇರುತ್ತೆ, ಎಲ್ಲೋ ಅಂದರೆ ಬ್ಲ್ಯಾಕ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಸ್ವಲ್ಪ ಜನ ಹೇಗಿರ್ತೀರ ಅಂದರೆ ಒಂದು ಪಿಂಪಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಮಾರ್ಕ್ ಆ್ಯಕ್ನಿ ಅದೆಲ್ಲ ಆಗಿರುತ್ತೆ. ಆ್ಯಂಡ್ ಅದರಿಂದ ಸ್ವಲ್ಪ ಜನ ಅದು ಹೋಗೋ ತನಕ ನಾನು ಔಟ್ಸೈಡ್ ಬರೋಲ್ಲ ಆ್ಯಂಡ್ ಹೊರಗಡೆ ಬರೋಲ್ಲ, ಆ ಥರ ಎಲ್ಲ ಇರ್ತೀರ. ಸೊ ಅದನ್ನ ಇವಾಗಲೇ ಸ್ಟಾಪ್ ಮಾಡಿ. ಲೈಕ್ ಹೇಗೆ ಅಂದರೆ ನೀವು ನೋಡಿರ್ತೀರ ಸ್ವಲ್ಪ ಜನ ಸ್ವೆಟ್ ಆಗಿರೋದನ್ನ ಯಾವ ಥರ ನೀವು ಫಾಲೋ ಮಾಡಲ್ಲ, ಹಾಕೊಂಡು ಹೋಗಲ್ಲ ಹೊರಗಡೆ. ಅದೇ ಥರ ನೀವು ಸ್ವಲ್ಪ ಅದಕ್ಕೂ ಇಡಬೇಕು ನಿಮ್ಮ ಈ ಸ್ಕಿನ್ ಕೇರ್ಗೆ ಅಂತ. ಲೈಕ್ ನೀವು ಯಾವತ್ತೂ ನೀವು ಇದಕ್ಕೆ ಅಂತ ನೀವು ಬಟ್ಟೆಗೆ ಅಂತ ಎಷ್ಟು ಇದನ್ನು ಮಾಡ್ತೀರಲ್ಲ, ಅದೇ ಥರ ನೀವು ಫುಲ್ ನೀಟಾಗಿ ನಿಮ್ಮ ಸ್ಕಿನ್ ಕೇರ್ಗೂ ಮಾಡಿ. ಅದರಲ್ಲಿ ಕೋಜಿಕ್ ಆ್ಯಸಿಡ್ ಅಂತ ಇರುತ್ತೆ. ಲೈಕ್ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡಾರ್ಕ್ನೆಸ್ ಆಗಿರ್ಬೋದು, ಇಲ್ಲಾಂದರೆ ಆ್ಯಕ್ನಿ ಪ್ರಾಬ್ಲಮ್ಸ್, ಇಲ್ಲಾಂದರೆ ಡಾರ್ಕ್ ಅದೆಲ್ಲ ಇರುತ್ತೆ, ಅದನ್ನೆಲ್ಲ ಡೈರೆಕ್ಟಾಗಿ ರಿಮೂವ್ ಮಾಡುತ್ತೆ. ಸೊ ಆದಷ್ಟು ಕೋಜಿಕ್ ಆ್ಯಸಿಡ್ ಆ ಥರ ಎಲ್ಲ ಯೂಸ್ ಮಾಡಿ. ಆ್ಯಂಡ್ ಸನ್ಸ್ಕ್ರೀನ್ ಹೊರಗಡೆ ಹೋಗ್ಬೇಕಂದ್ರೆ ಡೈರೆಕ್ಟಾಗಿ ಹಂಗೆ ಹೋಗಬೇಡಿ ಪ್ಲೀಸ್. ಅದನ್ನ ಅಪ್ಲೈ ಮಾಡಿಬಿಟ್ಟು ಹೋಗಿ, ಅದರಿಂದ ಸನ್ಲೈಟ್ ಅವಾಯ್ಡ್ ಆಗುತ್ತೆ. ಆ್ಯಂಡ್ 50% SPF ಇರೋದನ್ನೆಲ್ಲ ಯೂಸ್ ಮಾಡಿ. ಅದರಿಂದ ಡೈರೆಕ್ಟ್ ಸನ್ಸ್ಕ್ರೀನ್ ಏನು ಬರುತ್ತಲ್ಲ
ಸನ್ನಿಂದ ರೇಸ್, ಅದರಿಂದ ಅದು ಅವಾಯ್ಡ್ ಮಾಡುತ್ತೆ. ಸೊ ಆದಷ್ಟು ನೀಟಾಗಿ ಅವಾಯ್ಡ್ ಮಾಡಿ. ಆ್ಯಂಡ್ ಕೋಜಿಕ್ ಆ್ಯಸಿಡ್ ಯೂಸ್ ಮಾಡೋದನ್ನ ಹೇಳಿದ್ದೀನಿ, ಸೊ ನೋಡಿಕೊಂಡು ಕೋಜಿಕ್ ಆ್ಯಸಿಡ್ನ ಯೂಸ್ ಮಾಡಿ. ನಿಮ್ಮ ಬಾಡಿ ಫುಲ್ಲು ನೀಟಾಗಿರುತ್ತೆ, ಆ್ಯಪ್ಸ್ ಬಂದ್ಬಿಟ್ಟು ಅದು ಇದು ಎಲ್ಲ ಇರುತ್ತೆ. ಲೈಕ್ ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡೋಕ್ಕಲ್ಲ. ಲೈಕ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಲ್ಲಾಂದರೆ ವೀಡಿಯೋ ಗೇಮ್ಸ್, ಇಲ್ಲಾಂದರೆ ಲೈಕ್ ವಾರ್. ನೀವು ಸ್ವಲ್ಪ ಜನ ನೋಡಿರ್ತೀರ, ಲೈಕ್ ಹೇಗೆ ಅಂದರೆ ರೀಲ್ಸ್ ನೋಡ್ತಾ ಇರ್ತಾರೆ, ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡೋಣ ಆ್ಯಂಡ್ ಇನ್ನೂ 15 ಮಿನಿಟ್ಸ್ ಎಕ್ಸ್ಟ್ರಾ ನೋಡೋಣ. ಆ್ಯಂಡ್ ಅದಲ್ಲದೆ ಇನ್ನೂ ಸ್ಕ್ರೋಲ್ ಮಾಡ್ತಾ ಆ್ಯಂಡ್ ಲೈಕ್ ಪಾರ್ನ್ ಬಂದರೆ ಇನ್ನು 15 ಮಿನಿಟ್ಸ್ ಎಕ್ಸ್ಟ್ರಾ ನೋಡೋಣ ಆ್ಯಂಡ್ ಇನ್ನೂ ನೆಕ್ಸ್ಟ್ ವೀಡಿಯೋ ನೋಡೋಣ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಲೈಕ್ ಹೇಗೆ ಅಂದರೆ ನೀವು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿರ್ತೀರ, ಚೈಲ್ಡ್ಹುಡಲ್ಲಿ ಯಾರಾದರೂ ಆ್ಯಪ್ಸ್ ಆ ಥರ ಎಲ್ಲ ಇದ್ದರೆ ಅವಾಗ ಏನು ಅನಿಸ್ತಿತ್ತು ಅಂದರೆ ಲೈಕ್ ವ್ಯಾವ್ ಅನಿಸ್ತು. ಬಟ್ ಇವಾಗ ಅದೇ ಅನಿಸಲ್ಲ, ಯಾಕಂದರೆ ಲೈಕ್ ಎಲ್ಲರ ಹತ್ರನೂ ಇದೆ ಆಲ್ಮೋಸ್ಟ್. ಈಗ ಬಾಡಿ ಮೇಂಟೈನ್ ಎಲ್ಲರೂ ಮಾಡ್ತಿರ್ತಾರೆ. ಲೈಕ್ ಹೇಗೆ ಅಂದರೆ ಅವ್ರು ತಿನ್ನೋ ಫುಡ್ಡಿಂದ ಆಗಿರ್ಬೋದು, ಆ್ಯಂಡ್ ಇವಾಗ ಎಷ್ಟೊಂದು ಆ್ಯಪ್ಸ್ ಆಗಿರ್ಬೋದು, ಇಲ್ಲಾಂದರೆ ಮಷೀನ್ಸ್ ಎಲ್ಲ ಬಂದಿದೆ. ಲೈಕ್ ನೀವೇನೇ ಫುಡ್ ತಿಂತೀರಾ ಅಂದರೆ, ಏನೇ ಮಾಡ್ತೀರಾ ಅಂದರೂ ಎಷ್ಟು ಪ್ರೋಟೀನ್ ಇದೆ, ಎಷ್ಟು ಕ್ಯಾಲರೀಸ್ ಇದೆ ಅಂತ ಎಲ್ಲ ಅದು ಡಿವೈಡ್ ಮಾಡಿಬಿಟ್ಟು ತೋರಿಸುತ್ತೆ ನಿಮ್ಗೆ. ಅದರಿಂದ ನಿಮ್ಗೆ ಅಷ್ಟೊಂದೇನು ಫೀಲ್ ಅನಿಸಲ್ಲ, ಲೈಕ್ ಎಲ್ರಿಗೂ ಬಾಡಿ ಇರೋದ್ರಿಂದ. ಸೊ ಆ್ಯಂಡ್ ಅದಲ್ಲದೆ ನಿಮ್ಮನ್ನ ನೀವು ಹೇಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಲೈಕ್ ಹೇಗೆ ಅಂದರೆ ಆದಷ್ಟು ಅದನ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ ಮೈಂಡಲ್ಲಿ. ಲೈಕ್ ಇದನ್ನ ನೀನು ಮಾಡಬಾರ್ದು ಆ್ಯಂಡ್ ನಿಮ್ಗೆ ಯಾರ ಮೇಲೆ ಪ್ರಾಮಿಸ್ ಮಾಡಿ. ಆ್ಯಂಡ್ ಇಲ್ಲ ಅಂದರೆ ಒನ್ ಡೇಟ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ, ಲೈಕ್ ಸಂಡೇ. ಅಲ್ಲಿ ತನಕ ನಾನು ಅದನ್ನ ಮಾಡಬಾರ್ದು, ಅದನ್ನ ತನಕ ಮಾಡಬಾರ್ದು ಅಂತಂದರೆ ಮಾಡೋಕ್ಕೆ ಹೋಗ್ಬೇಡಿ. ಸಂಡೇ ತನಕ ಒಂಚೂರು ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಸಂಡೇ ಬೇಕಾದರೆ ಅದನ್ನ ಮಾಡಿ, ಲೈಕ್ ಒನ್ ಟೈಮ್. ಅದಾದಮೇಲೆ ಸಂಡೇ ಆದಮೇಲೆ ಮತ್ತೆ ಗೊತ್ತಾಗುತ್ತೆ ನಿಮಗೆ ಯಾವಾಗ ಅದು ಬೇಜಾರಾಗುತ್ತೆ ಅಂದರೆ, ಲೈಕ್ ನೀವೇನಾದರೂ ಒಂದು ಫುಲ್ ಲಾಂಗ್ ಗ್ಯಾಪ್ ಕೊಟ್ಟಿರ್ತೀರ ಆ್ಯಂಡ್ ನೀವು ಅದನ್ನ ಬ್ರೇಕ್ ಮಾಡಿದಾಗ ನಿಮಗೆ ಬೇಜಾರಾಗುತ್ತೆ. ಸೊ ಅದರಿಂದ ನಿಮ್ಗೆ ಏನು ಅನಿಸುತ್ತೆ, ಮತ್ತೆ ನಾನು ಇದನ್ನ ಲಾಂಗ್ ಗ್ಯಾಪ್ ತೊಗೋಬೇಕು ಆ್ಯಂಡ್ ಅವಾಯ್ಡ್ ಮಾಡಬೇಕು ಅಂತ ಅನಿಸುತ್ತೆ. ಲೈಕ್ ಮೊದಲು 7 ಡೇಸ್ ಇರೋದನ್ನ ಮತ್ತೆ ಹಂಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಹಂಗೆ ಎಕ್ಸ್ಟೆಂಡ್ ಮಾಡ್ತಾ ಆದಷ್ಟು ಅದನ್ನ ಅವಾಯ್ಡ್ ಮಾಡಿಬಿಡಿ. ಸೊ ನಿಮಗೆ ಪರ್ಸ್ನಲ್ ಆಗಿರೋದ್ರಿಂದ ಇದನ್ನ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳೋಕ್ಕಲ್ಲ, ಆ್ಯಂಡ್ ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ನಿಮ್ಮ ಡ್ಯಾಡ್ ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ಸೊ ಅದನ್ನ ನಾನು ಹೇಳ್ತಾ ಇದ್ದೀನಿ. ಆದಷ್ಟು ನೀವೇನು ಮಾಡಿ ಅಂದರೆ, ಯಾವತ್ತೂ ನೀವು ನೋಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ರೀಲ್ಸ್ನ ಸ್ಕ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ಏನು ಮಾಡಿ ಅಂದರೆ, ಲೈಕ್ ಇದನ್ನ ಫಾಲೋ ಮಾಡಿ. ಲೈಕ್ ಸುಮ್ಮನೆ ಕಂಟಿನ್ಯೂ ಆಗಿ ನೋಡೋಕೆ ಹೋಗಬೇಡಿ. ಅದನ್ನ ನೀವು ಗ್ಯಾಪ್ ಯಾವಾಗ ಕೊಡ್ತೀರಲ್ಲ ಅದನ್ನ ನೀವು ಬ್ರೇಕ್ ಮಾಡಿದಾಗ ನಿಮ್ಗೆ ನೀವೇ ಬೇಜಾರಾಗುತ್ತೆ. ಆ್ಯಂಡ್ ಸ್ವಲ್ಪ ಜನ ಇದನ್ನ ಮಾಡಿ ನೋಡಿರ್ತೀರ. ಸೊ ಇದನ್ನೇ ಕಂಟಿನ್ಯೂ ಮಾಡ್ತಾನೆ ಬಿಡೋಕ್ಕೆ ಹೋಗಬೇಡಿ. ಲೈಕ್ ಅದನ್ನೇ ಲಾಂಗ್ ಪೀರಿಯಡ್ ತನಕ ತೊಗೊಂಡೋಗಿ ಆ್ಯಂಡ್ ಅದನ್ನೇ ಎಕ್ಸ್ಟೆಂಡ್ ಮಾಡ್ತಾಯಿರಿ ಡೇಟ್ಸ್ನ. ಹಂಗೆ ಮಾಡ್ತಾ ಇದ್ದಾಗ ನೀವು ಒನ್ ಡೇ ಡೆಫಿನೆಟ್ಲಿ ಸ್ಟಾಪ್ ಮಾಡ್ತೀರಾ. ಸೊ ಇದನ್ನ ಫಾಲೋ ಮಾಡಿ. ಜಂಕ್ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಿ. ಲೈಕ್ ಹೇಗೆ ಅಂದರೆ, ಅದನ್ನು ತಿನ್ನೋದ್ರಿಂದ ನಿಮಗೆ ಆ್ಯಕ್ನೀಸ್ ಆಗಿರ್ಬೋದು ಆ್ಯಂಡ್ ಹೆಲ್ತ್ ಇಶ್ಯೂಸ್ ಅದೆಲ್ಲ ಆಗ್ತಿರುತ್ತೆ. ಆ್ಯಂಡ್ ಸ್ವಲ್ಪ ಜನ ನೋಡಿರ್ತೀರಿ, ನೀವು ಫುಲ್ ಬಾಡಿ ಇದ್ರೂ ಅವ್ರು ಏನಾದ್ರು ಒಂದು ಸತಿ ಜಂಕ್ ಫುಡ್ ತಿಂದರೆ ಏನಾಗಲ್ಲ ಅಂತ. ಲೈಕ್ ಯಾಕೆ ಅಂದರೆ ಅವ್ರು ಮತ್ತೆ ಇಂಟೇಕ್ ತೊಗೋತಿರ್ತಾರೆ. ಅವ್ರು ಏನು ಜಂಕ್ ಫುಡ್ಸ್ ಅಷ್ಟು ತಿಂತಾರಲ್ಲ ಅದ್ರ ಪ್ರಕಾರ ಅವರು ನೀಟಾಗಿ ಮತ್ತೆ ಫುಡ್ನ ತೊಗೋತಿರ್ತಾರೆ, ಡಯಟ್ ಮೇಂಟೈನ್ ಮಾಡ್ತಾರೆ, ವೆಜಿಟೇಬಲ್ಸ್ ಅದು ಇದು ತಿಂತಿರ್ತಾರೆ. ಸೊ ಅವ್ರ ಬಾಡಿಗೆ ಏನಾಗಲ್ಲ. ನೀವು ಡೈಲಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಆ್ಯಂಡ್ ಅದಲ್ಲದೆ ಮತ್ತೆ ಏನು ಮಾಡಬೇಕಪ್ಪ ಅಂದರೆ, ನೀವು ನೋಡಿರ್ತಾರೆ ಯಾವ ಥರ ಅವಾಯ್ಡ್ ಮಾಡಬೇಕಂದ್ರೆ, ಪ್ಲೀಸ್ ಸ್ಟಾಪ್ ಡೂಯಿಂಗ್ ಮ್ಯಾಸ್ಟರ್ಬೇಷನ್ ಆಗಿರ್ಬೋದು. ಆ್ಯಂಡ್ ಆದಷ್ಟು ಬಟರ್ ಮಿಲ್ಕ್ ಕುಡೀರಿ ಡೈಲಿ. ಆ್ಯಂಡ್ ಅದಲ್ಲದೆ ಪ್ರೇ ಫಾರ್ ದಿ ಗಾಡ್. ನಿಮ್ಗೆ ಯಾವುದು ಗಾಡ್ ಇಷ್ಟ ಇರ್ತಾರೆ, ಹನುಮಾನ್ ಆಗಿರ್ಬೋದು, ಯಾವ್ದಾರು ಇರ್ತಾರೆ, ಅವ್ರನ್ನ ಯೋಗ ಮಾಡಿ, ಇಲ್ಲ ಜ್ಞಾನ ಮಾಡಿ. ಅದರಿಂದ ನಿಮ್ಮ ಮೆಂಟಲ್ ಹೆಲ್ತ್ ನೀವು ಲೈಕ್ ಆದಷ್ಟು ನೀವು ನಿಮ್ಮ ಹಿಡಿತದಲ್ಲಿ ಇಟ್ಕೋಬೋದು. ಸೊ ಆದಷ್ಟು ಯೋಗ ಅದನ್ನೆಲ್ಲ ಮಾಡೋದ್ರಿಂದ ನೀವು ಸ್ಟೇಬಲ್ ಆಗಿರುತ್ತೆ ನಿಮ್ಮ ಮೆಂಟಲ್ ಹೆಲ್ತ್. ಯಾವತ್ತೂ ಅದನ್ನೇ ಲೂಪಲ್ಲಿ ನೀವು ಫಿಕ್ಸ್ ಆಗಿದ್ದೀರಾ ಅಂದರೆ ಆದಷ್ಟು ಅದರಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.